ಎಸ್ಐಟಿ ತನಿಖಾ ತಂಡಕ್ಕೆ ಸಿಬ್ಬಂದಿಗಳ ನೇಮಕ ಆಗಿದ್ದು 3 ಎಸಿಪಿ ಸೇರಿದಂತೆ ಒಟ್ಟು 18 ಸಿಬ್ಬಂದಿ ಇರ್ತಾರೆ. ಇನ್ನು ಈ ಮಧ್ಯೆ ಬಂಧನ ತಪ್ಪಿಸಿಕೊಳ್ಳೋದಕ್ಕೆ ಜರ್ಮನಿಗೆ ಎಸ್ಕೇಪ್ ಆದ್ರ ಪ್ರಜ್ವಲ್. ಏಪ್ರಿಲ್ 26ರಂದೇ ಬೆಂಗಳೂರು ಏರ್ಪೋರ್ಟ್ನಿಂದ ಜರ್ಮನಿಗೆ ಪ್ರಯಾಣ ಬೆಳೆಸಿದ್ದಾರೆ. ಬೆಳಿಗ್ಗೆ ಹಾಸನದಲ್ಲಿ ವೋಟ್ ಹಾಕಿದ್ರು. ವೋಟ್ ಹಾಕಿದ ತಕ್ಷಣ ಎಲ್ಲಿಗೆ ಹೋದ್ರ ಪ್ರಜ್ವಲ್ ಅಂತ ನೋಡ್ತಾ ಹೋದ್ರೆ ಜರ್ಮನಿಗೆ ಹಾರಿದ್ದಾರೆ. ಕೇಸ್ ದಾಖಲಾಗೋ ಸೂಚನೆ ಸಿಗ್ತಾ ಇದ್ದಂತೆ ಪ್ರಜ್ವಲ್ ಹಾಗಿದ್ರೆ ಎಸ್ಕೇಪ್ ಆದ್ರ ಅನ್ನೋದು ಈಗ ಸದ್ಯದ ಪ್ರಶ್ನೆ. ಏಪ್ರಿಲ್ 20ರ ನಂತರ ಪ್ರಜ್ವಲ್ ರೇವಣ್ಣ ಈ ವಿಡಿಯೋಗಳೇನಿದೆ ಇದು ವೈರಲ್ ಆಗಿದೆ. ಚುನಾವಣೆ ಮೊದಲ ಹಂತದ ಮತದಾನಕ್ಕೂ 6 ದಿನ ಮುನ್ನ ಕೊನೆಯ 4 ದಿನ ಪ್ರಚಾರಕ್ಕೂ ಬಂದಿರಲಿಲ್ಲ ಪ್ರಜ್ವಲ್ ರೇವಣ್ಣ. 20ನೇ ತಾರೀಕಷ್ಟೊತ್ತಿಗೆ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗಿತ್ತು. ಆದ್ರೆ ಅದಾದ ನಂತರ 2 ದಿನ ಓಡಾಡ್ತಾ ಇದ್ರು. ಆದ್ರೆ ಚುನಾವಣೆಗೆ 4 ದಿನ ಇರೋವಾಗ ಎಲ್ಲೂ ಆಚೆ ಬಂದಿಲ್ಲ ಪ್ರಜ್ವಲ್. ವಕೀಲರ ಮೂಲಕ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಮುಂದಾದ ಪ್ರಜ್ವಲ್. ಎಫ್ಐಆರ್ ರದ್ದಾಗೋವರೆಗೂ ಪ್ರಜ್ವಲ್ ಜರ್ಮನಿಯಿಂದ ವಾಪಸ್ ಬರಲ್ಲ ಅನ್ನೋ ಮಾತುಗಳು ಕೂಡ ಇದೆ. ಎಫ್ಐಆರ್ ರದ್ದಾಗಿಲ್ಲ ಅಂದ್ರೆ ನಿರೀಕ್ಷಣಾ ಜಾಮೀನು ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇದೆ. ಬಂಧನವನ್ನ ತಪ್ಪಿಸಿಕೊಳ್ಳೋದಕ್ಕೆ ಹಾಗಾದ್ರೆ ಜರ್ಮನಿಗೆ ಹಾರಿದ್ರ ಪ್ರಜ್ವಲ್ ರೇವಣ್ಣ. ಬೆಳಗ್ಗೆ ಹಾಸನದಲ್ಲಿ ವೋಟ್ ಹಾಕಿದ್ರು, ನೋಡಿದ್ವಿ ನಾವು ಆ ದೃಶ್ಯವನ್ನ. 26ನೇ ತಾರೀಕು ಹಾಸನದಲ್ಲಿ ವೋಟ್ ಮಾಡಿದ್ರು. ಒಂದು ಚಿಕ್ಕ ಹೇಳಿಕೆಯನ್ನ ಕೊಟ್ಟರು, ಎಲ್ಲರೂ ವೋಟ್ ಮಾಡಿ ಅಂತ. ಅಲ್ಲಿಂದ ತೆರಳಿದಂತಹ ಪ್ರಜ್ವಲ್ ರೇವಣ್ಣ ಆ ನಂತರ ಎಲ್ಲೂ ಕಾಣಿಸಿಲ್ಲ. ಅದೇ ದಿನ ಜರ್ಮನಿ ಫ್ಲೈಟ್ ಹತ್ತಿದ್ದಾರೆ. ಕೊನೆಯ 4 ದಿನ ಪ್ರಚಾರಕ್ಕೂ ಕೂಡ ಬಂದಿರಲಿಲ್ಲ ಪ್ರಜ್ವಲ್ ರೇವಣ್ಣ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಜರ್ಮನಿಗೆ ಪ್ರಜ್ವಲ್ ಪ್ರಯಾಣ ಬೆಳೆಸಿದ್ದಾರೆ ಎನ್ನುವಂತಹ ಮಾಹಿತಿ. ಆದ್ರೆ ಈಗ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಅಂದ್ರೆ ಎಫ್ಐಆರ್ ರದ್ದುಪಡಿಸೋದಕ್ಕೆ ಅಂತ ಹೇಳಿ ಏನು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇಂತಹ ಪ್ರಕರಣದಲ್ಲಿ ನಿಜಕ್ಕೂ ಕೂಡ ಎಫ್ಐಆರ್ ರದ್ದಾಗೋ ಸಾಧ್ಯತೆಗಳು ಎಷ್ಟಿರುತ್ತೆ ಅಂತ, ಪ್ರಕರಣದ ಗಂಭೀರತೆ ಏನು? ಖಂಡಿತ ಪ್ರತಿಮಾ, ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ಪ್ರಕರಣ ದಾಖಲಾಗುತ್ತೆ. ನಂತರ ತನಿಖೆಯನ್ನ ರಾಜ್ಯ ಸರ್ಕಾರ ಎಸ್ಐಟಿಗೆ ವಹಿಸಿರ್ತಕ್ಕಂಥದ್ದು. ಈಗ ಪ್ರಜ್ವಲ್ ರೇವಣ್ಣ ಮತ್ತೆ ರೇವಣ್ಣ ಸೇರಿದಂತೆ ಇತರ ಆರೋಪಿಗಳೇನಿದ್ದಾರೆ ಎಲ್ಲರೂ ಸಹ ಈಗ ಹೈಕೋರ್ಟ್ ಮೆಟ್ಟಿಲೇರೋದಕ್ಕೆ ಮುಂದಾಗಿದ್ದಾರೆ. ಹೈಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿ ಏನ್ ಕ್ವಾಶಿಂಗ್ 482 ಅಡಿ ಎಫ್ಐಆರ್ ಅನ್ನ ರದ್ದು ಕೋರಿ ಇವರು ಅರ್ಜಿ ಸಲ್ಲಿಸ್ತಾರೆ. ಮುಖ್ಯವಾಗಿ ಏನಂದ್ರೆ ಹೈಕೋರ್ಟ್ ನಲ್ಲಿ ವಿಚಾರಣೆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಪರವಾಗಿ ಡಿಫೆಂಡ್ ಮಾಡ್ಕೊಬೇಕಾಗುತ್ತೆ, ಆಕ್ಷೇಪಣೆ ಸಲ್ಲಿಸ್ತಾರೆ. ಮುಖ್ಯವಾಗಿ ಏನಂದ್ರೆ ಇವ್ರು ಹೇಳ್ತಾ ಇರ್ತಕ್ಕಂಥದ್ದು ರೇವಣ್ಣ, ಪ್ರಜ್ವಲ್ ರೇವಣ್ಣ ಇದು ಮಾರ್ಕಿಂಗ್ ಮಾಡಿದ್ದಾರೆ, ನಮ್ಮ ವಿಡಿಯೋ ಅಲ್ಲ, ನಮ್ಗೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಈ ರೀತಿ ತಂತ್ರ ಮಾಡಿ ವಿರೋಧಿಗಳು ಈ ರೀತಿ ವಿಡಿಯೋಗಳನ್ನ ಹರಿಬಿಟ್ಟಿದ್ದಾರೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಆದ್ರೆ ಇದಕ್ಕೆ ರಾಜ್ಯ ಸರ್ಕಾರದ ಪರವಾಗಿ ಒಂದು ಆಕ್ಷೇಪಣೆ ಏನೇನ್ ವಿಡಿಯೋ ಇದೆ, ಪೆನ್ ಡ್ರೈವ್ ಇದೆ, ವಿಡಿಯೋಗಳಲ್ಲಿ ಯಾರಿದ್ದಾರೆ, ಎಲ್ಲಿ ಕೃತ್ಯ ನಡೆದಿದೆ, ಯಾವ ರೀತಿ ಬಳಸ್ಕೊಂಡಿದ್ದಾರೆ, ಮತ್ತೆ ಸಂತ್ರಸ್ತ ಮಹಿಳೆಯರೇನಿದೆ ಅವರ ದೂರು ಮತ್ತೆ ಅವರ ಹೇಳಿಕೆಗಳನ್ನ ದಾಖಲಿಸ್ತಾರೆ. ಎಲ್ಲವನ್ನ ಕಲೆಕ್ಟ್ ಮಾಡಿದಂತಹ ಎಸ್ಐಟಿ ತಂಡ ಆಕ್ಷೇಪಣೆಯನ್ನ ಹೈಕೋರ್ಟ್ಗೆ ಸಲ್ಲಿಸುತ್ತೆ. ಆ ಸಂದರ್ಭದಲ್ಲಿ ಡಿಪೆಂಡ್ ಮಾಡ್ಕೊಳ್ತಾರೆ ರಾಜ್ಯ ಸರ್ಕಾರದ ಪರ ಸರ್ಕಾರಿ ವಕೀಲರು ಏನಿರ್ತಾರೆ. ಇದೊಂದು ಗಂಭೀರವಾದ ಪ್ರಕರಣ. ಒಬ್ರು ಸಂಸದರಾಗಿದ್ಕೊಂಡು ಈ ರೀತಿ ವಿಡಿಯೋ ಮಾಡೋದು ದೊಡ್ಡ ಅಪರಾಧ. ಹೀಗಾಗಿ ಯಾವುದೇ ಕಾರಣಕ್ಕೂ ಸಹ ಅವ್ರಿಗೆ ಈ ಪ್ರಕರಣವನ್ನ ರದ್ದು ಮಾಡಬಾರ್ದು ಅಂತ ಹೇಳಿ ನ್ಯಾಯಾಲಯದಲ್ಲಿ ಹೈಕೋರ್ಟ್ ನಲ್ಲಿ ಮನವಿ ಮಾಡೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಸಹ ಈ ಪ್ರಕರಣ ಗಂಭೀರವಾಗಿರೋದ್ರಿಂದ ಈ ಪ್ರಕರಣವನ್ನ ರದ್ದು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮುಖ್ಯವಾಗಿ ಸಾಧ್ಯ ಆಗೋದು ಇಲ್ಲ. ಇದನ್ನು ನಿರಂತರವಾಗಿ ವಿಚಾರಣೆ ನಡೆಯುತ್ತೆ, ಸುದೀರ್ಘ ವಿಚಾರಣೆ ನಡೆಯುತ್ತೆ. ಹೀಗಾಗಿ ಆ ವಿಚಾರಣೆ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ ಅನ್ನೋದು ಕಾದ್ ನೋಡ್ಬೇಕಿದೆ. ಸದ್ಯ ಈಗ 18 ಮಂದಿ ಎಸ್ಐಟಿ ತಂಡವನ್ನ ರಚನೆ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಲೈಂಗಿಕ ದೌರ್ಜನ್ಯ ವಿಡಿಯೋಗಳು, ಪೆನ್ ಡ್ರೈವ್ ತನಿಖೆಯನ್ನ 3 ತಂಡ ರಚನೆ ಮಾಡಿ ತನಿಖೆಯನ್ನ ಕೈಗೊಳ್ತಾ ಇರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.